ಮಗ ಎಲ್ಲ ನನ್ನ ಮೊಮ್ಮಗಳು ಬೆಳಕನಜ್ಜಿ ಅಜ್ಜಿ ಹೊಟ್ಟೆ ಸಿದ್ದದ ಅಡುಗೆ ಮಾಡೋಗು. ಅಯ್ಯಯ್ಯ ನಿನಗೆ ಬಾರ್ ಬಂದಿದ್ದದ ಮಾಡಕ್ಕೈತೆ ಸುಮ್ಮನಿರ್ಲೆ ಮಾಡಕ್ಕೈತೆ ಸುಮ್ಕಿರೋ ಹೆಣ್ಣು ನೋಡ್ಬಿಟ್ಟು ಎದ್ಗಿದ್ರ ಕಡೆ ನೀನು ಉಣ್ಣ ಹುಟ್ಟುವ ಸುಮ್ ತಾಳ್ಮೆ ತಕೋಸಿಯ ಯಾಕಂಗಡಿಯೇ ಹೊಟ್ಟೆ ಸಿಗ್ತದೆ ಕಾಸ್ನಾರು ಕೊಡು. ಹೋಗಲಿ ಒಂದು 50 ರೂಪಾಯಿ ಕೊಟ್ಬಿಟ್ಟು ಬಾತ್ ತಕೊಂತೀನು. 50 ರೂಪಾಯಿ ಬಾತಿ ಆ ಮೂಲೆ ಅಜ್ಜಿ 1000 ರೂಪಾಯಿ ಬಾತಾರು ಬೇಕು. ಬೇಕು ಬೇಕು ಕಂದ್ಬಿಡು ಒತ್ತು ವಯಸ್ಸೇರೋ ಕ್ಯಾನ ಉಣ್ಣನಲ್ವಾ ಬೇಕಾಯ್ತದೆ ನಿನಗೆ. ನಿನ್ನ ಬಾರಿ ತಕ ಹೆಣ್ಣು ನೋಡ್ಬಿಟ್ಟು ಎದ್ರಕೊಬಿಟ್ಟದು ಶಾಸ್ತ್ರ ಪಸ್ತ್ರ ಕಳಿಗಂಟವ ಸುಮ್ಮನಿರು ಆಯ್ತಾ. ಆಮೇಲೆ ಬಿಟ್ಟು ಓಡ್ಗಿಡೋದಳು ನೀನು ಉಣ್ಣೋದು ನೋಡ್ಬಿಟ್ಟು. ಸರಿ ಕಣಜ್ಜಿ ಆಯಿತು. ಮಗ 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 ತೇಜು ಅಜ್ಜಿ ತಕವಾಡ್ವಿ. ಹಾಂ ಅಜ್ಜಿ ಯಾರವು ಇವು ನಿಂಗೆ ಕಣವೆ ಡೈಲಿ ಯೂಸ್ಗೆ. ಅಜ್ಜಿ ಇದೇನು ಅಜ್ಜಿ ಇಷ್ಟೊಂದವೆ ಡೈಲಿ ಯೂಸ್ಗೆ ಹೋಗ ಬರತಕ್ಕ ಬೇರೆವೆ 2 ಪೆಟ್ಕೆಲಿ ಅವಿಸ್ಕೋ. ಇವು ಹೋಗ ಬರತಕ್ಕಲ್ಲ ಡೈಲಿ ಯೂಸ್ಗೆ ಸರಿಯಾ. ಅವು ಬೇರೆವೆ ಅವಿಸ್ಕೊಂಡು ಹೋಗ ಬರತಕ್ಕ ಹಾಕೋ. ಇವ ಡೈಲಿ ಹಾಕಬೇಕು ಹಂಗಂಗೆ ಇರಬಾರ್ದು ಸರಿಯಾ. ಕಾಳಿ ಮೊಮ್ಮಗ ನಿರ್ತಿ ನೋಡು ಹೆಂಗೆ ಒಳಗೆ ವಸ್ತ್ರ ಹಾಕೊಂಡು ಮಿರಿ 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 ನಿಂತಾಳೆ ಅನ್ನೋದನ್ನ ಎಲ್ರಿಗೂ ಗೊತ್ತಾಗಬೇಕು ಆಯ್ತವೆ. ಎಲ್ಲ ಹಾಕಬ ಜನಗಳು ನೋಡಬೇಕು ಅದಕ್ಕೊಂದು ವ್ಯವಸ್ಥೆ ಮಾಡೀವಿ. ಏನಜ್ಜಿ ಏನು ವ್ಯವಸ್ಥೆ ಮಾಡಿದ್ದಿ? ನಾವು ಬೆಣ್ಣ ಕರ್ಕ ಬಂದಿರೋದು ಊರಾಗೆಲ್ಲ ಗೊತ್ತಾಗ್ಬಿಡ್ತಲೆ ಅದಕ್ಕೆಯ ಹೂವು ಗಿಡದಲ್ಲಿದ್ವಲ್ಲ ನಾನೇ ಕೂದ್ ಮಡಗಿವ್ನಿ. ಈಗ ಬೈತೀನಿ ನೀವು ನಿಲ್ಸ್ಕೊಂಡು ಎಲ್ಲ ನೋಡಲಿ. ಅಜ್ಜಿ ಇವಾಗಲಾದ್ರೂ ಅವೆಲ್ಲ ಬಿಟ್ಬಿಡಜ್ಜಿ ನೀನು ಪ್ಲೀಸ್ ಅಜ್ಜಿ. ನಂಗೆ ಬೈಯೋದೆಲ್ಲ ಇಷ್ಟ ಆಗಲ್ಲ. ಜನಗಳನ್ನೆಲ್ಲ ತುಂಬ ನಿಷ್ಠೂರ ಮಾಡ್ಕೋತೀಯ ನೀನು. ಹಾಗೇನೋ ಆಯ್ತಿತ್ತು ಇವಾಗಲಾದ್ರೆ ಬುದ್ಧಿ ಕಲಿಬೇಕು ತಾನೆ ನೀನು. ಬೇಡ ಅಜ್ಜಿ ಪ್ಲೀಸ್ ಅಜ್ಜಿ ಅರ್ಥ ಮಾಡ್ಕೋ ಅಜ್ಜಿ ನೀನು. ಅಯ್ಯೋ ಕುತ್ಕ ಮುದೇವಿ ಗೊತ್ತಾಗದ್ ಬೇಡವೇ ಈ ಪಾಟಿ ಬಾಡಿವೆ ಹಾಕ್ಸ್ಕೊಂಡು ಹೆಂಗೆ ಇರ್ಸ್ಕೊಂಡವಳೆ ಅನ್ನೋದು ಜನಗಳಿಗೆಲ್ಲವೇ ಗೊತ್ತಾಗದ್ ಬೇಡವಲ್ಲ. ಇದಾಡು ಮುಡೇವೆ ಸುಮ್ ಕುತ್ಕೋ ಅಜ್ಜಿ ಪ್ಲೀಸ್ ಅಜ್ಜಿ. ಇವಾಗಲೂ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾವ್ರೆ ಹುಡುಗಿ ಯಾಕೆ ಆರ್ಸ್ಕೊ ಬಂದ್ಬಿಟ್ಟೆ ಅಂದ್ಬಿಟ್ಟು. ಸುಮ್ಮನೆ ಅಜ್ಜಿ ನೀನು. ಎಲ್ಲ ಸುಮ್ ಕುತ್ಕೋ ಮುಚ್ಕೊಂಡು ಬಾಯ್. ನಿನ್ಗೆ ಏನು ಗೊತ್ತು ಮಗ ಕೊವೆ ಅಕ್ಕಪ್ರಕ ಹೊಡೆದೆ ಎಲ್ಲ ಕೇಳು ಮಗ ನೀನು. ಆ ಮುದೇವಿಗೆ ಗೊತ್ತಾಗಕ್ಕಿಲ್ಲ ಕಣ್ ಮಗ ಹೆಂಗಿರ್ಬೇಕು ಏನು ಎಂತು ನಮ್ಮ ಘನತೆ ಏನು ನಮ್ಮ ಗೌರವತೆ ಏನು ಒಂದು ಗೊತ್ತಾಗಕ್ಕಿಲ್ಲ. ನೀನು ಮಾತ್ರವೇ ನನ್ನಂಗೆ ಇರ್ಬೇಕನ್ ಮಗ ಆಯ್ತಾ ಮಗ. ಆಮೇಲೆ ಡೈಲಿ ಯೂಸ್ಗೆ ಅಂತ ಒಳ್ಳೊಳ್ಳೆ ನೈಟಿ ಒಂದೊಂದು ನೈಟಿಗೆ 20,000 ತಂದು ಮಡ್ಗೀನಿ. ಇಕ್ಕಬೇಕು ಅವನೇ ಲೋಕಲ್ ಆಗಿರೋ ಏನು ಇಕ್ಕಳಂಗಿಲ್ಲ ನೀನು ಆಯ್ತವ. ಅಜ್ಜಿ ನಿಜವಾಗ್ಲೂ ನೀವು ಎಷ್ಟೊಂದು ಒಳ್ಳೆಯವರು. ನಿಜವಾಗ್ಲೂ ನೀವು ದೇವ್ರಂತವ್ರು ಕಣಜ್ಜಿ. ನಮ್ಮನೇನು ಇಷ್ಟು ಪ್ರೀತಿಯಾಗಿ ನೋಡ್ಕೊಂಡಿದ್ದಿಲ್ಲ. ನಿಮ್ಮ ಪ್ರೀತಿ ಮುಂದೆ ನಾನು ಫಿದಾಗಿ ಹೋಗಿವ್ನಿ. ನನಗೆ ಯಾರಿದಾರವ ನಿನ್ ಬಿಟ್ರೆ. ನನ್ನ ಮೊಮ್ಮಗ ನೆಂಟಿ ಅಂದರೆ ಕಾಳಿ ಮೊಮ್ಮಗ ನೆಂಟಿ ಅಂದರೆ ಅದಕ್ಕೊಂದು ಗೊತ್ತು ಗಂಭೀರ್ಯತೆ ಎಲ್ಲ ಅದೇ ಕಣವ. ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ಹೆಂಗೆ ಜನಗಳೇನೋ ಕಂಟ್ರೋಲ್ ತಗೊಳ್ಳೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಬಾ ಇವತ್ತು ನಿನಗೆ ಗೊತ್ತಾಯ್ತದೆ. ಯಾವ ನಾಯಿ ಒಂದು ಇರೋಲ್ಲ ನಮ್ಮ ಮನೆ ಬಾಕ್ಲು ಬರೋಕ್ಕೆ ಎದುರ್ಕೋಬೇಕು ಹಂಗೆ ಗೊತ್ತು ಮೇಂಟೈನ್ ಮಾಡಬೇಕು. ಇಲ್ಲದ ಹೋಗಿರಿ ಇಷ್ಟು ಅಪ್ಪ ಮನೆಯಲ್ಲಿ ನನಗೆ ಒಬ್ಬಳೇ ಇರೋಕ್ಕಾಯ್ತಿತ್ತೆ ಹೇಳು. ನಿಮ್ಮ ತಾತ ಹೋದ್ರೆ 6 ತಿಂಗಳು ವರ್ಷ ಬರೋಕ್ಕಿಲ್ಲ ಎಲ್ಲೆಲ್ಲಿ ಬಿದ್ದು ಬಂದನೋ ಯಾರೇ ಇಲ್ಲ ಕುಡ್ಕೊಂಡು ಬಿದ್ದಿರ್ತಾನೆ ಎಲ್ಲಾರೇ. ಇವನು ಇರ್ತಿತ್ತಿಲ್ಲ. ನಾನು ಹೆಂಗೆ ಇದು ಮಾಡೀನಿ ಗೊತ್ತಾ. ಎಲ್ಲರೂ ಇಷ್ಟು ಆಗಲ್ದಲ್ಲಿರೋ ಜನಗಳೇನೋ ಕಂಟ್ರೋಲ್ ಮಾಡೀನಿ. ಬೇರೆ ಕೈಲಿ ಆಯ್ತಿತ್ತವ. ಅದಕ್ಕೆ ನೀನು ನನ್ನ ಹೆಸರು ಉಳಿಸ್ಬೇಕು ಆಯ್ತವ. ಸರಿ ಅಜ್ಜಿ ಆಯಿತು. ನೀವು ಹೆಂಗೆ ಹೇಳ್ತೀರ ಅಂತ ಹೇಳ್ತೀನಿ. ನಿಜವಾಗ್ಲೂ ನನಗೆ ಅದೃಷ್ಟದ ಬಾಕಲು ತೆಗೆದುಬಿಡ್ತು ಅನಿಸ್ತದೆ ಕಣಜ್ಜಿ. ನಿಜವಾಗ್ಲೂ ನೀವು ದೇವರೇ ಕಣಜ್ಜಿ ದೇವರೇ. ಅಯ್ಯೋ ನನ್ನ ದಾನ ಧರ್ಮ ನೋಡಿ ಅವ್ವ ಪಲ್ಲಾಕಿ ಮೇಲೆ ಕುಣಿಸಿ ಮೆರವಣಿಗೆ ಮಾಡ್ತೀವಿ ಅನ್ಕೊಂಡು 3 ಜನ ಎಲ್ಲವ ಒಸಿ ಅಲ್ಲ ಕಣ್ಮಗ. ನಾನು ಯಾವುದೇ ಕಾರಣಕ್ಕೂ ನಾನು ಮಾತ್ರ ಕೂತ್ಕೊಳ್ಳೋಕ್ಕಿಲ್ಲ ಅಂತಂದೆ ಕಣ್ಮಗ ನಿಜವಾಗ್ಲೂ. ಆಮೇಲೆ ದೇವಸ್ಥಾನದಲ್ಲಿ ನಿಮ್ಮಂಗೆ ಒಂದು ಮೂರ್ತಿ ಮಾಡಿ ಮಡಗ್ತೀವಿ ಪೂಜೆ ಮಾಡ್ತೀವಿ ಅಂದರು ನಾನು ಒಪ್ಪಲಿಲ್ಲ. ನಾನು ಬೇಡ 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 ದೇವ್ರಿಗಿರೋ ಬೆಲೆ ದೇವ್ರಿಗಿರಲಿ ದೇವ್ರಿಗೆ ಬೆಲೆ ಇಲ್ವಾ ನನ್ನಂಗೆ ಎಲ್ಲ ಇದು ಮಾಡಬೇಡಿ ಅಂತ ಅಂದೆ ಕಣ್ಮಗ. ಮನೆಗೂ ಸಹಾಯ ಮಾಡೀನಿ. ಅಜ್ಜಿ ಎಲ್ಲ ಸರಿ ಅಜ್ಜಿ ಪ್ಲೀಸ್ ಅಜ್ಜಿ. ಹೊರಗಡೆ ನಿಂತು ಬೊಯ್ಯೋದೆಲ್ಲ ಬೇಡ ಅಜ್ಜಿ. ಕುತ್ಕೊಂಬದೇವಿ ನೀನು. ನಿಮ್ಗೆ ಏನು ಗೊತ್ತಾದದು ನಮ್ಗೆ ಗಂಭೀರತೆವ ನಾವು ಹೆಂಗಿರ್ಬೇಕು ಅನ್ನೋದನ್ನ ಅರ್ತ್ಕೊಂಬಾಡ್ಬೇಕು ಕಣ ಮುದೇವಿ ನೀನು. ನಿಂಗೆ ಗೊತ್ತಾಗಿಲ್ಲಕಲ್ಲ ಸುಮ್ ಕೂತ್ಕಲ್ಲ ನೀನು. ಹೆಂಗಿರ್ಬೇಕು ಏನು ಅಂತ ನನ್ನ ಮೊಮ್ಮಗಳಿಗೆ ನಾನು ಟ್ರೈನಿಂಗ್ ಕೊಡ್ಬೇಡಲ್ಲ. ನಿನಗೆ ಹಾಕ್ಲ ನೀನು ಒಲಲ್ಲಿ 1,000 ರೂಪಾಯಿ ಇದೆ ಹೋಟ್ಲಿಗೆ ಉಣ್ತೀನಿ ಅಂತೆಲ್ಲ ತಗೊಂತೀನಲ್ಲ ಅಜ್ಜಿ. ಕುಕ್ಕರಲ್ಲಿ ನಾನೇ ಅನ್ನ ಮಾಡೀನಿ ಅಜ್ಜಿ. ಅಕ್ಕಿ ಹಾಕಿದೀವ ಸಾರು ತರಕಾರಿ ಸಾರನು ಮಾಡೀನಿ. ಅಕ್ಕಿ ಎಷ್ಟು ಹಾಕಿದ್ದಿ? 1 ಪಾವ ಆಗ್ತೆ ಅಜ್ಜಿ. 1 ಪಾವ ನನಗೊಂದು ತುತ್ಕೂ ಸಾಲಾಗಿಲ್ಲ. ಅದು ಯಾಕೆ ಮಾಡಕ್ಕೆ ಹೋಗಿದೆ ಶಾಸ್ತ್ರ ಪಾಸ್ತ್ರ ಮುಗಿಯಾಗಂಟವ ಒಲೆನೇ ಕಸಕ್ಕೆ ಹೋಗ್ಬೇಡ ನೀನು ಆಯ್ತಾ. ಆಮೇಲೆ ನಾನು ನಿನಗೆ ಅಡುಗೆದು ಜವಾಬ್ದಾರಿ ವಹಿಸ್ತೀನಿ. ನೀನೇನು ಮಾಡೋದು ಬೇಡ ಕಣವ ಹೇಳ್ತೀನಿ. ಹಿಂಗೆ ಹೇಳ್ತಾಳಲ್ಲ ಮಜ್ಜಿ ಅನ್ಕೋಬೇಡ. ಅಚ್ಚುಕಟ್ಟಾಗಿ ಗಂಡನ ನೋಡ್ಕೊ. ಅವೈದನ್ನು 3 ಹೊತ್ತು ಊಟ ಅಷ್ಟೇ ಬೇಕಾಗಿರೋದು. ಅಡುಗೆ ಮಾಡಿಕೊಂಡು ನಿನ್ನ ಗಂಡ ನೀವು ಚೆನ್ನಾಗಿರಿ. ನೀವೆಲ್ಲೂ ಹೋಗೋದು ಬೇಡ. ಬೆಳಿಗ್ಗೆ 1 ಹೊತ್ತು ಉಣ್ತಾನೆ ಮಧ್ಯಾಹ್ನ ಹೊತ್ತು ಒಂದು ಸತಿ 4 ಗಂಟೆಗೆ ಒಂದು ಸತಿ ಸಂಜೆಗೆ ಒಂದು ಸತಿ 4 ಊಟ ಉಣ್ಬೇಕು ಅಷ್ಟೇ. ಹಾಗಾರಿ ಮುಂಡೆದು ಬಿಸಿನೇ ಆಗಬೇಕು ತಂಗಿಂಗ್ಲ ತಿನ್ನಕ್ಕಿಲ್ಲ ಕಣವ ಅದು ಒಂದೇ. ಅಯ್ಯೋ ಅಜ್ಜಿ ಗಂಡನಿಗೆ ಅಡುಗೆ ಮಾಡಿಕ್ಕದು ಅದೊಂದು ಅದೃಷ್ಟ ಅಲ್ವಜ್ಜಿ. ನಿಜವಾಗ್ಲೂ ಅದು ನಮ್ಮ ಪುಣ್ಯ. ಪ್ರತಿಯೊಂದು ಹೆಣ್ಣು ಗಂಡನಿಗೆ ಅಡುಗೆ ಮಾಡಿಕ್ಕದನ್ನ ಬೇಡ್ಕತ್ತಾಳೆ. ನಾನು ನಿಜವಾಗ್ಲೂ ಖುಷಿಯಿಂದನೇ ಮಾಡಿಕ್ತೀನಿ. ಮಾಡಿವೆ ಸುಮ್ಕಿನ ಮಗಳೇ. ಅಯ್ಯೋ ನಾನು ಕದ್ವೆ ಹೋಗು. ಅಪ್ರಂಜಿ ಮುತ್ತನಂತ ಹೆಣ್ಣು ಕಣವ ಅಪ್ರಂಜಿ ಮುತ್ತನಂತ ಹೆಣ್ಣು. ಇಂಥ ಹೆಣ್ಣು ಸಿಗಕ್ಕೆ ಅದೇ ಅದೃಷ್ಟ ಮಾಡಿದ್ನ ನನ್ನ ಮೊಮ್ಮಗ. ತಕೋ ಒಡವೆಯ ಹಾಕಂದು ಬಾ ಆಚೆಗೆ ಆಯ್ತಪ್ಪ. ಅಜ್ಜಿ ಆಯಿತು ಹೇಳ್ದಾಗ ಕೇಳಿ ಕಡಿದು ಬಿಟ್ರೆ ನನಗೆ ಅಷ್ಟೇ ಸಾಕು ಕಣವ. ನೀನೇನಾರು ಸೋಕಿ ಮಾಡು. ಈಗ 20,000 ರೂಪಾಯಿನವ ನೈಟಿ ತೆಗೆದು ಮಡಗಿನಿ. 20 ಎಷ್ಟಾಯಿತು? 2 ಲಕ್ಷ ಆಯಿತು ಆಯಿತಾ. 2 ಲಕ್ಷ ಆಯಿತು 4 ಲಕ್ಷ ಆಯ್ತಲ್ಲ ಮಗ.
ಲೆಕ್ಕ ಯಾಕೋ ಮಿಸ್ ಹೊಡಿತದೆ. ನಾನು ಮ್ಯಾಕ್ಸಲ್ಲಿ ಡಲ್ ಅಲ್ವಜ್ಜಿ, ನಿಮಗೆ ಗೊತ್ತಲ್ವಾ? ಅಯ್ಯಯ್ಯ ಮುಡದೆ ನಿನ್ಗೆ ಉಣ್ಣದ್ ಬಿಟ್ರೆ ನೀನು ಗೊತ್ತಿಲ್ಲ. ಮಕಬಂಗೆ ಮಕಬಂಗ್ ಮಾಡ್ಕೊಂಡು ಕೂತ್ಕೊಬೇಡಿ ಎತ್ತಲ್ವೇ ಹೋಗು. ಹೊಸ ಮದುವೆ ಗಂಡು ಅಂದ್ರೆ ಹೆಂಗಿರ್ಬೇಕಲ್ಲ ಹಾಂ ಮಕ ಯಾಕೆ ಮಾಡ್ಕೊಂಡು ಕೂತಿದ್ಯಾ ಮುಡದೆ ಹೋಗು. ಅಲ್ಲೊಂದು 1000 ರೂಪಾಯಿ ತಗೊಂಡೋಗಿ ಉಣ್ಕೊಬರಗು. ಅಜ್ಜಿ ನನಗೆ ಹೊರಗಡೆ ಊಟ ಸಾಕಾಗಲ್ಲ, ನಿಮಗೆ ಗೊತ್ತಲ್ಲ, ಮನೇಲೇ ಮಾಡ್ಕೊಡ್ಬೋದಾಗಿತ್ತಲ್ಲ. ಮಗಳೇ ಒಂಚೂರು ಒಳಗೆ ಹೋಗವ ಹಾಕಬರಗು. ಒಡವೆ ವಸ್ತ್ರ ಏನೇ ಹಾಕೊಂಡು ಬೇರೆ ಸೀರೆ ಚಂದಾಗಿರೋದು ಉಟ್ಕೊಂಡು ಬಾ ಆಯ್ತಾ ಮಗಳೇ? ಸರಿ ಅಜ್ಜಿ ಆಯಿತು. ಯಾಕೆ ಮುಡದೆ ಯಾಕಂಗೆ ಆಡ್ತಿದ್ದಿ? ಮನೆ ಊಟ ಬೇಕು ಅದು ಬೇಕು ಇದು ಬೇಕು ಅಂತ ತಿಕ್ಕ ಕಡ್ತದ ನಿನಗೆ. ನೀನು ಒಂದು ಮಂಕ್ರೆ ಅನ್ನ ಉಂಟಿ ಅಂತ ಗೊತ್ತಾರ ಇದ್ದಳ್ಳ ಅವಳು. ಶಾಸ್ತ್ರ ಪಾಸ್ತ್ರ ಎಲ್ಲ ಮುಗಿಲಿ ಸುಮ್ಮನಿಲ್ಲ. ಆಮೇಲಿಂದ ಅವಳೇ ಹೋಯ್ಕಿಲ್ಲ ನಾವಾಗ ತೊಳೆದ್ರುವೆ ದಡ್ನಂಗೆ ಆಡ್ತೀವಿ ದಡ್ಮದೇವಿ. ಹಂಗಲ್ಲ ಅಜ್ಜಿ, ಹೊರಗಡೆ ನಿನ್ಸ್ಕೊಂಡು ಮಾನ ಮರೋದಿ ಕಳಿಬೇಕು ಅಂತ ಮಾಡಿದ್ದೀರ ಅಂದ. ನನ್ನ ಫ್ರೆಂಡ್ಸ್ ಎಲ್ಲ ನಗಿತಾರೆ ಮೇಲೆ, ನೀನು ಬೈಯೋದಕ್ಕೆ ಎಲ್ಲ ನಗೋಯ್ತಿದ್ರು ನಿಮ್ಮ ಅಜ್ಜಿ ಯಾಕೆ ಹಿಂಗೆ ಬೈತಾರೆ ಅಂತ. ಈಗ ಅವನು ಬೇರೆ ನಿನ್ನ ಗ್ರೂಪ್ಗೆ ಜಾಯ್ನ್ ಮಾಡ್ಕೊತಾ ಇದೆಯಾ? ಅಯ್ಯೋ ಮುಡೆ ಮಗನೇ ನಿನ್ಗೆ ಏನು ಗೊತ್ತಾದದ್ದು ನಿನಗೆ ದಡ್ಮುಡದೆ? ಒಂದು ಗೊತ್ತು ಈ ಕಾಳಮ್ಮ ಹೆಂಗೆ ಗೊತ್ತಾ ಮೇಂಟೈನ್ ಮಾಡಿದ್ಲು ಹಂಗೆ ನನ್ನ ಮೊಮ್ಮಗಳು ಒಂದು ಗೊತ್ತಾ ಮೇಂಟೈನ್ ಮಾಡಬೇಕು ಕಲ್ಲ. ನೀನು ಇರ್ತಿ ಏನು ಅನ್ಕೊಬಿಟ್ಟಿದ್ದಿಲ್ಲ ನೀನು. ದಡ್ಬಡಿದೆ ಹೇಳಷ್ಟ ಹೊಸಿ ಕೇಳು ನೀನು. ಜಾಸ್ತಿ ತಲೆಗೆಡ್ಸ್ಕೊಬೇಡ ಆಯ್ತಾ? ನನಗೆ ಗೊತ್ತು ಹೆಂಗೆ ಅವಳನ್ನ ಬಾಳಿಸ್ಬೇಕು ಅನ್ನೋದು ಆಯ್ತಲ್ಲ. ಜನಗಳು ಖುಷಿ ಪಡ್ತಾರೆ ಹೆಂಗೆ ಇರ್ಸ್ಕೊಂಡವಳೆ ಅಂತ ಗೊತ್ತಾ? ಭಾಳ ಖುಷಿ ಪಡ್ತಾರೆ. ಹಂಗೆ ಬೀದಿ ನಿಂತ್ಕೊಬೋದ್ರೆ ಹುಚ್ಚರು ಅನ್ಕೋತಾರೆ. ಸುಮ್ ಕುತ್ಕೊಳ ಮುದೇವಿ, ನಿನ್ಗೆ ಏನು ಗೊತ್ತು? ನೀನು ಯಾಕೆ ಹಿಂಗೆ ಅಡಿಗೆ? ನಾನು ಹೇಳ್ದಷ್ಟು ಕೇಳ ನೀನು, ಜಾಸ್ತಿ ಹರ್ಕೊಬೇಡ ನೀನು. ನಿನಗೆ ಯಾಕೆ ಅವೆಲ್ಲ ಕಟ್ಕೊಂಡು ಇಲ್ಲ ನಿನಗೆ ಯಾಕೆ ಬೇಕಾವೆಲ್ಲ ಹೇಳು? ಹೋಗಲಿ ಉಣ್ಣಗೊಂದು 10-20 ಬಾತ್ ತಗೊಂಡು ತಿನ್ಬಿಟ್ಟು ಬರೋಗು ಹೋಗಿ. ನೀನು ತಲೆಗೆಡ್ಸ್ಕೊಬೇಡ ನೀನು. ಅದೇನು ಮಾಡಬೇಕು ಅಂದ್ಕೊಂಡಿದ್ಯೋ ಏನೋ ಅಜ್ಜಿ, ನಿಜವಾಗ್ಲೂ ತುಂಬ ಬೇಜಾರಾಯ್ತದೆ. ಅಲಕ್ಕನ ಮುಂದೆ ಈಗ ಅವಳು ಇದ್ದಾಳೆ ಅಷ್ಟೇ. ಇಲ್ಲ ಮಾತಾಡ್ತೀಯಲ್ಲ ಮಾಮೂಲಿ ಮಾತಾಡಂಗೆ ಮಾತಾಡು. ಬರ್ಕೋ ಸ್ಟೈಲ್ ಹೊಡಿತಾನೆ, ಬರ್ಕೋ ಸ್ಟೈಲ. ನನ್ನ ಮಗನೇ ನೋಡು ಹೆಂಗದೆ ಅಂತ. ಏನು ಮಕ್ಕಳು ತುಂಬ ಕಳೆವು ಬಂದ್ಬಿಟ್ಟದಕ್ಕೆ ನಾವು ಕಳೆವು ನಾಯಿ ಮುಡೋದಕ್ಕೆ. ಹೋಗು ಉಣ್ಣಗಪ್ಪ ತಗೊಂಡು. ಅಜ್ಜಿ ಹೋಟ್ಲಲ್ಲಿ ಒಂದೇ ಸ್ವಲ್ಪನೇ ಕೊಡ್ತಾರೆ, 20 ತಿಂದ್ರೆ ಸಾಕಾಗಲ್ಲ ನನಗೆ. 2000 ಕೊಡು, ಅದರಲ್ಲಿ ಎಷ್ಟು ಬತ್ತ ತಗೊಂಡು ತಿಂತೀನಿ. ಮುಡದೆ ಓ ಜನ್ಮ ಬಕ್ಕಸೂರು ಆಗಿ ಹೋಗಿದ್ದೇನೋ, ಈ ಜನ್ಮ ನನ್ನ ಅಮ್ಮಗೆ ಹುಟ್ಟಿದ್ದೆ ಕಣಪ್ಪ. ಅಯ್ಯೋ ಅನ್ನ 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 ಅನ್ಕೊಂಡು ಯಾವಾಗಲೂ ತಿಂಗಳು ಬೇಕು 20 ಮೂಟೆ ಅಕ್ಕಿ. ಹೋಗು ಹೆಂಗೋ ಅದಕ್ಕೆ ಗದ್ದೆ ಮಾಡಿಸ್ಕೊಳ್ಳಿ ಸರಿ ಆಯ್ತು. ನಾನು ಇಲ್ದ ಹೋಗಿರಂತುವೆ ಹೋಗ್ಬೇಕಾಗೋದು. ಅಜ್ಜಿ ನೀನು ಹಂಗೆಲ್ಲ ಕಣ್ಣು ಹಾಕ್ಬೇಡ ನೀನು. ನಾನು ಊಟನೇ ಸೇರ್ತಾಯಿಲ್ಲ ನನಗೆ, ನೀನು ಹಂಗೆಲ್ಲ ಕಣ್ಣು ಹಾಕಿ ಕಣಪ್ಪ. ಮೊದಲು 15 ಸರಿ ಕೆನ ಉಂಟಿದೆ, ಯಾಕೋ ಕಣ್ಣು ಹಾಕಿ ಒಂದು 5 ಸೇರಿ ತಂದು ನಿಲ್ಸಿವ್ನಿ. ಒಳ್ಳೇದಲ್ವಾ? ಹೋಗು ಬಾಯಿ ಮುಚ್ಕೊಂಡು. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಈ ಮೂದೇವಿಗೆ ಏನು ಗೊತ್ತಾಗಿಲ್ಲ. ಅಕ್ಕಪಕ್ಕದಲ್ಲಿ ನಾವು ಹೆಂಗಿರ್ಬೇಕು ಅಂದರೆ ನಮ್ಮ ಸುದ್ದಿ ಬರೋಕ್ಕೆ ಭಯ ಪಡಬೇಕು. ಹಂಗೆ ಭಯ ಭಕ್ತಿಂದ ಇಟ್ಕೋಬೇಕಲ್ವಾ? ಏನು ಗೊತ್ತಾದದ್ದು? ನೆನೆ ಮನೆ ಮದುವೆಗೆ ಬಂದಿರೋಕ್ಕೆ ನಾವು ಹೇಳ್ಕೊಟ್ಟಿರ್ತಾರೆ ಗೊತ್ತಾಗೋದು. ಇಲ್ದ ಹೋಗಿದ್ರೆ ನಿಮ್ಮ ಕಣ್ಣು ಮಟ್ಟಿಗೆ ನಾನು ಇಲ್ಲಿ ಬಾಟ ಮಾಡೋಕ್ಕಾಯ್ತಿದ್ದೆ ಹೇಳಿ? ನನ್ನ ಬೈಕೆ ಯಾರು ನಮ್ಮ ಮನೆ ಬಾಕ್ಲು ಬರೋಕ್ಕಿಲ್ಲ. ಹಂಗಿರ್ಸ್ಕೋಬೇಕು ತಾನೆ, ಅವಕ್ಕೆಲ್ಲ ಟ್ರೈನಿಂಗ್ ಕೊಡಬೇಡ್ದ? ಈ ಮೂದೇವಿಗೆ ಏನು ಗೊತ್ತಾಗಿಲ್ಲ. ಸರಿ ಕಟ್ರಪ್ಪ ಹೆಂಗಿದ್ದಳು ನನ್ನ ಮೊಮ್ಮಗ ನೆತ್ತಿ ಇಷ್ಟ ಆಯ್ತಾ? ಅಯ್ಯೋ ಏನು ಮಾಡೋದು, ಜೋರಾಗಿ ಮದುವೆ ಮಾಡಿ ಕರ್ನಾರೆ ಮಾಡಿ ನಿಮ್ಮೆಲ್ಲರೂ ಕರೆಯೋದು ಅಂದ್ಕೊಂಡಿದ್ದೆ. ಹಂಗೂ ಒಂದು 50-60 ಕುರಿಗಳನ್ನ ಆರ್ಡ್ರ್ ಕೊಟ್ಟಿದೆ ಸುಮಾರಾಗಿ ಮಾಡೋದು ಅಂದ್ಬಿಟ್ಟು. ಏನು ಮಾಡಿರಿ ಬೇಡ ಗಿಡ ಅಂದ್ಬಿಟ್ಟು ಏನಾರು ಆಯ್ತಲ್ಲ ನಿಮಗೆ ಗೊತ್ತಲ್ಲ. ಅದಕ್ಕೆ ಕರೆಯಕ್ಕೆ ಹಂಗಿಲ್ಲ, ಬೇಜಾರು ಮಾಡ್ಕೊಬೇಡಿ, ಅಲ್ಲಿಂದಾನೆ ಆಶೀರ್ವಾದ ಮಾಡಿಬಿಟ್ರಪ್ಪ. ಸರಿ ಮತ್ತೆ ಬರೋಣ. ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ತಿಳಿಸಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋಣ ಮತ್ತೆ, ನಮಸ್ಕಾರ.